ಬರ್ಡಿಂದು ನೆಸ್ಟ್ ಕಟ್ಕೊಳ್ತಾ ಇದೆ. ಅದೇನೆ ಬಂದು ನಮಗೆ ಗೊತ್ತಿರಲಿಲ್ಲ, ಇವಾಗ ವಾಚ್ ಮಾಡ್ತಾ ಇದ್ದೀವಿ. ಯೂಶುವಲ್ ಆಗಿ ಸ್ಪ್ರಿಂಗಲ್ಲಿ ಬರ್ಡ್ಸ್ಗಳು ಹಾಕೊಳ್ಳುತ್ತೆ, ಅದ್ರದ್ದು ಮನೆ ಮಾಡ್ಕೊಬಿಟ್ಟು ಬೇಬಿನೆಲ್ಲ ಹಾಕತ್ತೆ, ಎಗ್ ಹಾಕ್ಬಿಟ್ಟು. ಸೊ ನಾವು ಇವಾಗ ಒಂದು ಕ್ಯಾಮ್ರಾ ಸೆಟ್ ಮಾಡಿದ್ದೀವಿ. ಇಲ್ಲಿ ಮೇಲಿದೆ, ಅಲ್ಲಿ ಅದು ಬರೋದು ಹೋಗೋದು ನೋಡ್ಬಿಟ್ಟೆ ಇಲ್ಲ ಬಂದು ಚೆಕ್ ಮಾಡಿದ್ದು. ಸೊ ಇಲ್ಲಿ ಒಂದು ಕ್ಯಾಮ್ರಾ ಹಾಕಿದ್ದೀವಿ ನಾವಿವಾಗ, ಅದನ್ನು ವಾಚ್ ಮಾಡೋಣ ಅಂಥೇಳಿ. ಸೊ ನೋಡೋಣ ಏನಾಗತ್ತೆ ಅಂಥೇಳಿ, ಅದು ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ವಾಚ್ ಮಾಡ್ತೀವಿ. ಅದರದ್ದೇ ಬರ್ಡು ಅನ್ಸುತ್ತೆ, ಅದು ಮನೆ ಹತ್ರ ಬಂದರೆ ಆ ಥರ ಕೂತ್ಕೊಳ್ಳುತ್ತೆ. ಸೊ ಒಳಗಡೆ ಇನ್ನೂ ಎಗ್ಗೇನೋ ಹಾಕಿದ್ದೀವಿ ಗೊತ್ತಿಲ್ಲ, ನಮಗೆ ಮುಟ್ಟಕ್ಕೆ ಇಷ್ಟ ಇಲ್ಲ. ಮೇಲ್ಗಡೆ ಏಣಿಯಲ್ಲಿ ಹತ್ಬಿಟ್ಟು ಚೆಕ್ ಮಾಡಿ ನೋಡ್ತೀವಿ. ಬೇಬೀಸ್ ಏನಾರು ಹಾಕ್ಬಿಟ್ಟಿದ್ರೆ ಮುಟ್ಟಲ್ಲ. ಹೊರಗಡೆ ಶಬ್ದ ಕೇಳಿಸ್ತಾ ಇದೆ. ಅದು ಏನಕ್ಕೆ ಮನೆ ಒಳಗಡೆ ಬರ್ಡ್ ಬರ್ತಾ ಇದೆ, ಇಲ್ಲೆಲ್ಲ ಕವರ್ಡ್ ಆಗಿದೆಯಲ್ಲ ಅಂತ ಅನ್ಕೊತಾ ಇದ್ವಿ. ಸೊ ನೋಡಿದ್ರೆ ಅದು ದಿಸ್ ಇಸ್ ದ ರೀಸನ್. ನಮ್ಗೆ ಹಳೆ ಮನೆಯಲ್ಲೂ, ನಾವು ಬೇರೆ ಕಡೆ ಇದ್ವಿ, ಇವಾಗ ಹೊಸದಾಗಿ ಮೂವ್ ಆಗಿರೋದು, ಅಲ್ಲೂ ಅಷ್ಟೇ ಯಾವಾಗಲೂ ಆ ಬಾಗ್ಲಲ್ಲಿ ಮೊಟ್ಟೆ ಹಾಕಿಬಿಟ್ಟು ಮರಿಗಳು ಮಾಡ್ತಾ ಇತ್ತು. ಅದರದ್ದು ಒಂದು 2-3 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಷ್ಟೋ ಸತಿ ನಾನು ತೆಗ್ದೇ ಇಲ್ಲ. ಆಮೇಲೆಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿ ವಾಚ್ ಮಾಡ್ತಾ ಇದ್ದೆ. ಮೊಟ್ಟೆ ಹಾಕಿದ್ದು, ಬೇಬಿ ಮಾಡಿದ್ದು, ಮನೆ ಕಟ್ಟಿದ್ದು ಎಲ್ಲದನ್ನು. ಸೊ ಇವಾಗ ಇದನ್ನು ನಿಮಗೆ ತೋರಿಸೋಣ ಅಂತ ತೆಗಿತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಿದೆ ಅಂತ ಗೊತ್ತಿಲ್ಲ, ನಾವು ಇವಾಗ ಚೆಕ್ ಮಾಡಬೇಕು. ಕ್ಯಾಮ್ರಲ್ಲಿ ಅದಕ್ಕೆ ತೆಗಿತಾ ಇದ್ದೀನಿ, ಮುಟ್ತಾ ಇಲ್ಲ ಮನೇನ, ಅದ್ರ ಗೂಡನ್ನ. ಸೊ ಚೆಕ್ ಮಾಡಿಬಿಟ್ಟು ಒಳಗಡೆವರೆಗೂ ಏನಿದೆ ಅಂತ ನೋಡಬೇಕು. ಮತ್ತೆ ಹಾಕಿದ್ಯಾ ಇಲ್ಲ. ಓ ಹಾಕ್ಬಿಟ್ಟಿದೆ ಅನ್ಸತ್ ಮಾತಿ. ಯಾ ದೇರ್ ಈಸ್ ಅ ಎಗ್. ಎಷ್ಟು ಎಗ್ ಅಂತ ಗೊತ್ತಿಲ್ಲ, ಒಂದು ಕಾಣಿಸ್ತಾ ಇದೆ. ಅದು ಡೈಲಿ ಒಂದೊಂದು ಬಂದು ಹಾಕತ್ತೆ ಅನ್ಸುತ್ತೆ. ನಾಳೆ ಚೆಕ್ ಮಾಡೋಣ. ಗೊತ್ತಿಲ್ಲ, ಐ ಥಿಂಕ್ ಆಲ್ ಟುಗೆದರ್ ಮಾಡೋದು. ಬಿಗರ್ ಪೀಸಸ್ ಕಲೆಕ್ಟ್ ಆಗಬೇಕು. ಬರೀ ಎಗ್ ಎರಡು ಇಟ್ಟಿದೆ ಕಣೆ, ಬರ್ಡ್ ಇಲ್ಲ ಪಾಪ. 2 ಇದೆ ನೋಡಿ, ಕಾಣಿಸ್ತಾ ಇದೆ. ಈಗ ನೋಡೋಣ ನಾಳೆ 3 ಬರುತ್ತಾ ಅಂತ. ಎಲ್ಲ ಹೊರಗಡೆ ಹೋಗಿದೆ. ಇವತ್ತು 3 ಇದೆ ಅನ್ಸುತ್ತೆ. ಫಸ್ಟ್ ದಿನ 1 ಇತ್ತು, ಸೆಕೆಂಡ್ ದಿನ 2 ಇತ್ತು, ಇವಾಗ 3.